ನೋಡಿ ಫ್ರೆಂಡ್, ಸಾಂಬಾರು ಪೌಡ್ರು ಮಾಡಿಸ್ತಾ ಇದ್ದೆ. ಅಕ್ಕಿ, ತೊಗರಿಬೇಳೆ, ಧನಿಯಾ, ಚಕ್ಕೆ, ಹೆಸರುಬೇಳೆ, ಮೆಂತ್ಯ, ಲವಂಗ, ಕಡಲೆಬೇಳೆ, ಜೀರಿಗೆ, ಅರಿಶಿನ, ಕಡಲೆ, ಸಾಸಿವೆ, ಗಸಗಸೆ ಇಷ್ಟೆಲ್ಲ ಹಾಕಿ ಯಾವ ಥರ ಮಾಡಬೇಕು ಅಂತ ನೀವು ಯಾವ ಥರ ಮಾಡ್ತೀರಾ, ಬೇರೆ ಏನೇನು ಹಾಕ್ತೀರಾ, ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿ ಸಾಂಬಾರು ಪುಡಿ ಮಾಡಿಸೋಣ ಅಂತ ರೆಡಿ ಮಾಡ್ತಾ ಇದ್ದೆ. ನೀವು ಯಾವ್ಯಾವ ಥರ ಮಾಡ್ತೀರಾ? ಕರಿಬೇವು ಸೊಪ್ಪು ಒಣಗಾಕಿದ್ದೆ, ಮೆಣಸಿನ್ಕಾಯಿ ಒಣಗಾಕಿದ್ದೀನಿ. ಇನ್ನು ಏನೇನು ಹಾಕಬೇಕು? ಸಾಸಿವೆ ಅರ್ಧ kg ಹಾಕ್ತಾಯಿದ್ದೀನಿ. ಎಲ್ಲ ಹೇಳ್ತಾರೆ ಸಾಸಿವೆ ಜಾಸ್ತಿ ಹಾಕಬೇಕು ಅಂತೇಳಿ ಅರ್ಧ kg ಹಾಕ್ತಾಯಿದ್ದೀನಿ ಸಾಸಿವೆ. ಕಡಲೆಬೇಳೆ 1/4 kg, ಹೆಸರುಬೇಳೆ 1/4 kg, ಉದ್ದಿನಬೇಳೆ ಇಲ್ಲ, ತೊಗರಿಬೇಳೆ 1/4 kg, ಕಡಲೆಪಪ್ಪು 1/4 kg, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಜಾಸ್ತಿನೇ ಆಯಿತು ಅನಿಸುತ್ತೆ, 1/4 kg ಜಾಸ್ತಿನೇ ಇದೆ. ಹೆಚ್ಚು ಕಮ್ಮಿ ಅರ್ಧ kg ಬರ್ಬೋದು. 2 kg ಧನಿಯಾ ಇತ್ತು. ಬಟ್ ನಾನು ಹಾಕಿಸ್ತೀನಿ, ಸಾಂಬಾರು ಪುಡಿ ಮಾಡಿಸ್ತೀನಿ, ಬಟ್ ಯಾವತ್ತೂ ಅಳತೆ ಇಟ್ಕೊಂಡಿಲ್ಲ, ಹಂಗೆ ಮಾಡಿಸ್ಕೊತಾ ಇದ್ದೆ. ಹಂಗಾಗಿ ಮಾಡಿಸ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೇಲೂ ಹಿಂಗೇನ ಮಾಡೋದು, ಹೆಂಗೆ ಮಾಡೋದು ಅಂತ. ನನಗೆ ವಿಡಿಯೋ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್, ಯಾರೂ ಹೆಲ್ಪೇ ಮಾಡ್ತಾಯಿಲ್ಲ. ಬಟ್ ಏನೋ ಒಂದು ಮಾಡಬೇಕು, ಮಾಡ್ತೀನಿ ಅಷ್ಟೇ. ಯಾರಾದರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರೂ ಹೆಲ್ಪ್ ಮಾಡೋರೇ ಇಲ್ಲ, ಮಾಡ್ತೀನಿ ಅಂತ ಹೇಳೋರೂ ಇಲ್ಲ. ಹಂಗಾಗಿ ಜೀರಿಗೆ ಹಾಕಿದ್ದೀನಿ, ಅರ್ಧ kg ಜೀರಿಗೆ ಹಾಕಿದ್ದೀನಿ. ಜೀರಿಗೆನೇ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕಬೇಕು ಅಂತ ಹೇಳ್ತಾರೆ ಜೀರಿಗೆನ. ಜೀರಿಗೆನೇ ಹಾಕಿದ್ದೀನಿ. ಎಲ್ಲರೂ ಕಿಚನ್ ವಿಡಿಯೋ ಮಾಡ್ತಾರೆ, ಎಷ್ಟಿಷ್ಟು ಕಮೆಂಟ್ಸ್ ಬಂದಿರ್ತವೆ, ಎಷ್ಟು ಶೇರ್ ಆಗಿರುತ್ತೆ, ಲೈಕ್ ಮಾಡಿರ್ತೀರ, ಎಲ್ಲ ಮಾಡಿರ್ತೀರ. ಬಟ್ ನಾನು ಮಾಡೋದು ನಿಮ್ಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಹಂಗಾಗಿ